ಒಂದೊಂದು ಕಾಲದಲ್ಲಿ ಭೂಮಿಯ ಧರ್ಮ ಮತ್ತು ಅಧರ್ಮದ ನಡುವೆ ನಡುಗುತ್ತಿತ್ತು. ಹಸ್ತಿನಾಪುರವೆಂಬ ಮಹಾರಾಜ್ಯದೊಳಗೆ ಪಾಂಡವರು ಮತ್ತು ಕೌರವರು ಒಂದೇ ರಕ್ತದ ಸಹೋದರರು, ಆದರೆ ವಿಧಿಯ ಆಟದಿಂದ ಶತ್ರುಗಳಾಗಿದ್ದರು. ಭಾಷೆಯ ಆಟದಿಂದ ಎಲ್ಲವೂ ಆರಂಭವಾಯಿತು. ಶಕುನಿಯ ಕುಟಿಲ ಬುದ್ಧಿಯಿಂದ ಯುಧಿಷ್ಠಿರನು ತನ್ನ ರಾಜ್ಯವನ್ನು, ಸಹೋದರರನ್ನು ಮತ್ತು ಕೊನೆಗೆ ದ್ರೌಪದಿಯನ್ನು ಕಳೆದುಕೊಂಡರು. ದ್ರೌಪದಿಯನ್ನು ಸಭೆಗೆ ಎಳೆದು ತರುವಾಗ ಆಕೆಯ ಕಣ್ಣೀರಿನಿಂದ ಭೂಮಿಯ ನಡುಗಿತು. ಅವಳ ಗೌರವ ಕಳೆದುಕೊಳ್ಳುತ್ತಿದ್ದಾಗ ಅವಳು ದೇವರನ್ನು ಕರೆಯದಳು. ಆ ಕ್ಷಣದಲ್ಲಿ ಕೃಷ್ಣನು ಪ್ರತ್ಯಕ್ಷನಾದ. ಅವನ ದಿವ್ಯ ಶಕ್ತಿಯಿಂದ ದ್ರೌಪದಿಯ ವಸ್ತ್ರ ಅಂಚವಿಲ್ಲದಂತೆ ಹರಿಯಿತು. ಅವಳ ಮಾನ ಉಳಿಯಿತು. ಆದರೆ ಆ ದಿನ ಧರ್ಮವೇ ಬಿದ್ದಿತು. ಆ ದಿನ ಪಾಂಡವರು ಪ್ರತಿಜ್ಞೆ ತೆಗೆದುಕೊಂಡರು. ಅಧರ್ಮದ ಮೇಲೆ ವಿಜಯವನ್ನು ಸಾಧಿಸುವವರೆಗೆ ನಾವು ವಿಶ್ರಾಂತಿ ಪಡೆಯುವುದಿಲ್ಲ. ವರ್ಷಗಳೇ ಕಳೆಯುತ್ತವೆ. ಪಾಂಡವರು ಕಾಡಿನಲ್ಲಿ ವನವಾಸದಲ್ಲಿದ್ದರು. ಅಲ್ಲಿ ಅವರು ಕಷ್ಟ ಅನುಭವಿಸಿದರು, ಧ್ಯಾನ ಮಾಡಿದರು, ಶಾಸ್ತ್ರಾಭ್ಯಾಸ ಮಾಡಿದರು. ಅರ್ಜುನ ಕೃಷ್ಣನಿಂದ ದಿವ್ಯಾಸ್ತ್ರಗಳನ್ನು ಪಡೆದನು. ಒಂದು ರಾತ್ರಿ ಅರ್ಜುನ ಕೃಷ್ಣನನ್ನು ಕೇಳಿದನು, ಮಾಧವ, ನಾವು ಸತ್ಯದ ಮಾರ್ಗದಲ್ಲಿದ್ದರೂ ಏಕೆ ಇಷ್ಟು ನೋವು ಅನುಭವಿಸುತ್ತೇವೆ? ಕೃಷ್ಣ ಶಾಂತವಾಗಿ ಉತ್ತರಿಸಿದ್ದ, ಸತ್ಯದ ದಾರಿ ಸುಲಭವಲ್ಲ ಅರ್ಜುನ, ಅದು ಕಷ್ಟದಿಂದಲೇ ಬೆಳೆಯುತ್ತದೆ. ನಿನ್ನ ಯುದ್ಧ ಕೌರವರ ವಿರುದ್ಧವಲ್ಲ, ನಿನ್ನೊಳಗಿನ ಭಯದ ವಿರುದ್ಧ. ಅದು ಅವನಿಗೆ ಹೊಸ ಶಕ್ತಿ ಕೊಟ್ಟಿತು. ಕೊನೆಗೂ ಸಮಯ ಬಂದೇ ಬಿಡಿತು. ಕುರುಕ್ಷೇತ್ರ ಯುದ್ಧ ಭೂಮಿ ಸಿದ್ಧವಾಯಿತು. ಎದುರು ನಿಂತಿದ್ದರು ಕೌರವರ ಸೇನೆ. ಭೀಷ್ಮ, ದ್ರೋಣ, ಕರ್ಣ ಮುಂತಾದ ಅಜಯ ಯೋಧರು. ಮತ್ತೊಂದು ಬದಿ ಪಾಂಡವರು, ಸತ್ಯದ ಪರ, ಆದರೆ ಸಂಖ್ಯೆಯಲ್ಲಿ ಕಡಿಮೆ. ಯುದ್ಧ ಪ್ರಾರಂಭವಾಗುವ ಮುನ್ನ ಅರ್ಜುನ ತನ್ನ ರಥದ ಮೇಲೆ ನಿಂತು ಯುದ್ಧ ಭೂಮಿಯನ್ನು ನೋಡುವನು. ಅವನ ಕಣ್ಣುಗಳಲ್ಲಿ ಕಣ್ಣೀರು. ಇವರು ನನ್ನ ಬಂಧುಗಳು, ಗುರುಗಳು, ನಾನು ಇವರನ್ನು ಹೇಗೆ ಕೊಲ್ಲಲಿ ಕೃಷ್ಣ? ಅವನ ಕೈ ಬಿದ್ದು ಹೋಗುತ್ತದೆ. ಆ ಸಮಯದಲ್ಲಿ ಕೃಷ್ಣ ದಿವ್ಯ ನಗು ಕೇಳಿಸುತ್ತದೆ. ಅವನ ಮಾತುಗಳು ಆಕಾಶದಲ್ಲೇ ಘೋಷಿಸುತ್ತವೆ, ಅರ್ಜುನ, ನಿನ್ನ ಕರ್ತವ್ಯದಿಂದ ಹಿಂದೆ ಸರಿಯಬೇಡ. ದೇಹ ಸಾಯುತ್ತದೆ, ಆದರೆ ಆತ್ಮ ಎಂದಿಗೂ ಸಾಯುವುದಿಲ್ಲ. ಧರ್ಮಕ್ಕಾಗಿ ಹೋರಾಡುವುದು ಪಾಪವಲ್ಲ. ಅವು ಭಗವದ್ಗೀತೆಯ ಮೊದಲ ಶಬ್ದಗಳು. ಅರ್ಜುನನ ಹೃದಯದಲ್ಲಿ ಧೈರ್ಯ ಹುಕ್ಕುತ್ತದೆ. ಅವನ ಕಣ್ಣುಗಳು ಹೊಸ ಬೆಳಕಿನಂತೆ ತುಂಬುತ್ತವೆ. ಯುದ್ಧಂಬ ಆರಂಭವಾಗುತ್ತದೆ. ಭೂಮಿ ನಡುಗುತ್ತದೆ. ಅಂಬುಗಳು ಮಳೆ ಸುರಿಯುತ್ತದೆ. ಭೀಷ್ಮ ಬಾಣಗಳು ಹಾಸಿಗೆಯಲ್ಲಿ ಬೀಳುತ್ತಾನೆ. ಆದರೂ ನಗುತ್ತಾನೆ, ಧರ್ಮ ಗೆಲ್ಲುತ್ತದೆ ಎನ್ನುತ್ತಾನೆ. ಅಭಿಮಾನ್ಯು ಚಕ್ರವ್ಯೂಹದಲ್ಲಿ ಸಿಕ್ಕಿಕೊಂಡು ಶೌರ್ಯದಿಂದ ಹೋರಾಡುತ್ತಾನೆ, ಆದರೆ ಬಲಿಯಾಗುತ್ತಾನೆ. ಅರ್ಜುನ ಆಕಾಶದತ್ತ ಕಿರುಚುತ್ತಾನೆ, ಇದು ಧರ್ಮದ ಯುದ್ಧವಾ ಅಥವಾ ಶಾಪ? ಕೃಷ್ಣ ಮೌನವಾಗಿರುತ್ತಾನೆ. ಅವನ ಕಣ್ಣುಗಳಲ್ಲಿ ವಿಶ್ವದ ತೀವ್ರ ಸತ್ಯ. ಕೊನೆಗೆ ಕರ್ಣನ ರಥದ ಚಕ್ರ ಮಣ್ಣಿನಲ್ಲಿ ಸಿಲುಕುತ್ತದೆ. ಅವನು ರಥದಿಂದ ಇಳಿದು ಕೃಷ್ಣನತ್ತ ನೋಡುತ್ತಾನೆ. ಧರ್ಮದ ಹೆಸರಿನಲ್ಲಿ ನಾನು ಸೋಲುತ್ತಿದ್ದೇನೆ, ಆದರೆ ನಾನು ಗೌರವದಿಂದ ಬೀಳುತ್ತಿದ್ದೇನೆ. ಅರ್ಜುನ ಬಾಣ ಎಸೆಯುತ್ತಾನೆ. ಕರ್ಣ ಬೀಳುತ್ತಾನೆ. ಯುದ್ಧ ಮುಗಿಯುತ್ತದೆ. ಧೂಳು ಶಾಂತವಾಗುತ್ತದೆ. ಪಾಂಡವರು ಗೆದ್ದಿದ್ದಾರೆ, ಆದರೆ ಆ ಗೆಲುವಿನಲ್ಲಿ ಸಂತೋಷವಿಲ್ಲ. ಯುಧಿಷ್ಠಿರ ಕೃಷ್ಣನತ್ತ ತಿರುಗಿ ಕೇಳುತ್ತಾನೆ, ಮಾಧವ, ನಾವು ಏನು ಗೆದ್ದಿದ್ದೇವೆ, ರಾಜ್ಯವು ಅಥವಾ ಖಾಲಿತನವು? ಕೃಷ್ಣ ನಿಧಾನವಾಗಿ ಹೇಳುತ್ತಾನೆ, ನೀವು ಗೆದ್ದಿರುವುದು ಸತ್ಯ, ಆದರೆ ಸತ್ಯ ಯಾವಾಗಲೂ ನೋವಿನಿಂದಲೇ ಬರುವುದು. ಮಹಾಭಾರತದ ಯುದ್ಧ ಮುಗಿದರೂ ನಿಜವಾದ ಯುದ್ಧ ಇನ್ನೂ ಮುಗಿದಿಲ್ಲ. ಪ್ರತಿ ಮನುಷ್ಯನ ಹೃದಯದಲ್ಲಿ ಅದು ನಡೆಯುತ್ತಲೇ ಇದೆ. ಧನ್ಯವಾದಗಳು.